ಇಂದು ರಿಯಲ್ ಸ್ಟಾರ್ ಉಪೇಂದ್ರ ಅವರ 56ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ನಿನ್ನೆಯಿಂದಲೇ ಬೆಂಗಳೂರಿನಲ್ಲಿರುವ ಮನೆಯ ಬಳಿ ಅಭಿಮಾನಿಗಳ ದಂಡೆ ಬರ್ತಾ ಇದೆ. ಮನೆ ಬಳಿ ಬಂದು ಉಪ್ಪಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಉಪ್ಪಿ ಮತ್ತು ನಟನೆಯ ಬಹುನಿರೀಕ್ಷೆಯ UI ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಉಡುಗೊರೆ ಅಂತಾನೆ ಹೇಳಬಹುದು. ಎಸ್ ಸರ್, ಇವರು ನಿಮ್ಮ ಅಭಿಮಾನಿ. ನಿಮ್ಮ ಜೊತೆ ಎಸ್ ಸರ್. ಸರ್ ನಾನು ಮೊದಲು ತಿಳಿಸ್ತೇನೆ ನಿಮಗೆ. ನೀವು ಸ್ವಲ್ಪ ತಿನ್ನಿಸಿ ಮೊದಲು. ಹಾಂ, ಇದೇ ಸಂದರ್ಭದಲ್ಲಿ ಜಿ ಕನ್ನಡ ನ್ಯೂಸ್ ಜೊತೆ ಉಪೇಂದ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. ಹೇಗಿತ್ತು ಬರ್ಡೇ ಸೆಲೆಬ್ರೇಷನ್? ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಉಪೇಂದ್ರ ಅವರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಹಾಯ್, ಹಲೋ, ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತು ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಅವರ 56ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ನಿನ್ನೆ ಮಧ್ಯರಾತ್ರಿಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವರಿಗೆ ಕೇಕ್ ಕತ್ತರಿಸಿ ಅವರ ಕಡೆಯಿಂದ ಒಂದಷ್ಟು ಉಡುಗೊರೆಗಳನ್ನು ಕೊಟ್ಟು ಹೋಗಿದ್ದಾರೆ. ಈಗಲೂ ಕೂಡ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಗಮನಿಸಬಹುದು. ನನ್ನ ಜೊತೆ ಉಪಿ ಸರ್ ಅವರ ಅಪ್ಪಟ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಉಪಿ ಸರ್ ಬರ್ತ್ಡೇ ಸಲುವಾಗಿ ಯಾವ ಹಾಡು ಹೇಳ್ತೀರಾ? ಅವ್ರು ಯಾವ ಡೈಲಾಗ್ ಹೇಳ್ತೀರಾ? ಮ್ಯಾಮ್, ನಾವು ಬಂದಿರೋದು ಚಾಮರಾಜನಗರದಿಂದ. ನಮ್ಮ ಉಪ್ಪಿ ಸರ್ ಅಂದರೆ ತುಂಬ ಇಷ್ಟ. ಅವರ ಜೂನಿಯರ್ ಉಪ್ಪಿ ಸರ್ ಇವ್ರು ಬಂದು ನಮ್ಮ ಅಣ್ಣ. ನಾವು ಬಂದಿರೋ ಚಾಮರಾಜನಗರದಿಂದ. ಟುಡೇ ಅವ್ರು ಬಂದು ಇವತ್ತು ಅವ್ರ ಬರ್ತ್ಡೇ ಇದೆ. ಪ್ರತಿದಿನ ಹೃದಯಲ್ಲಿ ಇಟ್ಕೊಂಡು ಆಚರಿಸ್ತೀವಿ. ಇವತ್ತು ಸಂಭ್ರಮ ಆಚರಣೆ ಎಲ್ಲ ಇದೆ. ತುಂಬ ಖುಷಿ ಆಗ್ತಿದೆ. ಎಲ್ಲ ಫ್ಯಾನ್ಸ್ ಜೊತೆ ಫ್ಯಾನ್ಸ್ ಡೇಲಿ. ಮ್ಯಾಮ್, ಯುವಗೆ ರಿಯಲ್ ಆಗಿ ಒಂದು ಡೈಲಾಗ್ ಹೊಡಿತೀನಿ. ನಾನು ಮಾಡೋದು ಕೆಲಸ ಜುಡಿಯೋದಲ್ಲಿ. ನಮ್ಮ ಬಾಸ್ ಮೂವಿ ನೆಕ್ಸ್ಟು UI. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ಮೇಡಮ್. ನೈಟ್ ಎಲ್ಲ ವಿಶ್ ಮಾಡಿದ್ದೀವಿ ಬರ್ತ್ಡೇ. ಇವಾಗಲೂ ವಿಶ್ ಮಾಡ್ತಾ ಇದ್ದೀವಿ. ಇವಾಗ ರಿಲೀಸ್ ಆಗ್ತಾಯಿದೆ ಉಪೇಂದ್ರ ಮೂವಿ. ಅದನ್ನು ಮತ್ತೆ ಇನ್ನೂ ಚೆನ್ನಾಗಿ ನೋಡಬೇಕು ಅಂತ ಎಲ್ಲರೂ ಆಸೆ ಪಟ್ಕೊಂಡಿದ್ದೀವಿ ಮೇಡಮ್. 25 ವರ್ಷದಲ್ಲಿ ಅವಾಗಲೂ ನೋಡಿದ್ದೀನಿ ನಾನು ಆ ಫಿಲಿಮ. ಇವಾಗಲೂ ನೋಡ್ತಾ ಇದ್ದೀನಿ. ಮಸ್ತ್ ಹುಡುಗಿ ಬಂದು ಆಯೋ, ಮಸ್ತ್ ಹುಡುಗಿ ಬಂದು ಆಯೋ. ಹ್ಞೂ ಮ್ಯಾಮ್. ಮೇಡಮ್, ನಾವು ಚಿಕ್ಕಮಗಳೂರಿನಿಂದ ಬಂದಿದ್ದೀವಿ ಮೇಡಮ್. ಚಿಕ್ಕಮಗಳೂರಿನಿಂದ ನಿನ್ನೆ ರಾತ್ರಿನೇ ಬಂದುಬಿಟ್ಟು ನಾನು ನನ್ನ ಮಗ ಬಂದ್ವಿ. ಯಾಕಂದರೆ ನಾನು 30 ವರ್ಷದಿಂದ ಉಪ್ಪಿ ಸರ್ ನೋಡಬೇಕಂತ ತುಂಬಾ ಆಸೆ ಇತ್ತು. ಬಟ್ ಇವತ್ತು ನೋಡಲೇಬೇಕನ್ನೋ ಭಾಗ್ಯ ಬಂದಿದೆ ನನಗೆ. ಯಾಕಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಫಿಲಮಿಂದ ಹಿಡಿದು ಇವತ್ತಿನವರೆಗೂ ನಾನು ಉಪೇಂದ್ರ ಫಿಲಮ್ ನೋಡಿಕೊಂಡು ಅವರು ಪ್ರತಿಯೊಂದು ಡೈರೆಕ್ಷನಲ್ಲಿ ಪ್ರತಿಯೊಂದು ಟಿಪ್ಸ್ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾನು ಪ್ರತಿಯೊಂದು ನಾನು ಬೆಳ್ಕೊಂಡಿದ್ದೀನಿ. ಯಾಕಂದರೆ ಆ ಫಿಲಮ್ ಉಪೇಂದ್ರ ನಮ್ಮ ಟೈಟ್ಲ್ ಇಟ್ಟಿರೋ ಮೂವಿ ಇದೆ ನೋಡಿ. ಆ ಫಿಲಮ್ ಹಂಗೆ ಯಾವ ಫಿಲಮ್ ನೋಡಿ, ಬೇಕಾದ್ರೆ ಉಪೇಂದ್ರ ಡೈರೆಕ್ಷನ್ ಮಾಡಿರೋದನ್ನ ಯಾರು ರಿಮೇಕ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಬೇರೆ ಫಿಲಮಿಂದ ಬೇಕಾದ್ರೆ ರಿಮೇಕ್ ಮಾಡ್ತಾರೆ ಹೊರತು ಉಪೇಂದ್ರ ಡೈರೆಕ್ಷನ್ ಮಾಡಿರೋಂಥ ಮೂವಿಗಳು ಇದುವರೆಗೂ ಯಾವ ಡೈರೆಕ್ಟರ್ ರಿಮೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಉಪೇಂದ್ರ ರಿಮೇಕ್ ಮಾಡ್ಕೊಂಡು ಡೈಲಾಗ್ ಹೊಡಿತೀನಿ ಮೇಡಮ್. ಹೌದು, ನಾನು ಕಚಡ ನನ್ನ ಮಗ, ಲೋಪರ್, ಪಾಪಿ, ಚೆಂಡಲ್ಲ, ವರ್ಷ ನನ್ನ ಮಗ, ಥರ್ಡ್ ಕ್ಲಾಸ್ ನನ್ನ ಮಗ. ಏನೀಗ ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಬೇರೆ ಮನಸ್ಸು ಒಳಗೆ ಏನು ಇರುತ್ತೆ, ನಾನು ಹೊರಗಡೆ ಆಗಿದ್ದೀನಿ. ಎಲ್ರಿಗೂ ಮನಸ್ಸಿಗೆ ನಾಲ್ಗೆ ಮಧ್ಯಾಹ್ನ ಫಿಲ್ಟ್ರ್ ಇರುತ್ತೆ. ಆದರೆ ನನಗಿಲ್ಲ. ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನಮ್ಮ ಬೇರೆಯವ್ರ ಥರ ಕೈಯಲ್ಲಿ ಡಿಸೈನ್ ಮುಟ್ಕೊಂಡು ಯಾಮರ್ಸ್ಕೊಳ್ಳೋಕೆ ನಾನು ಬರಲ್ಲ. ನೋಡು, ಸತ್ಯ ಹೊತ್ತು ಕಹಿ ಔಷಧಿ ಇದ್ದಾಗೆ. ಅದು ಯಾರಿಗೂ ಇಷ್ಟ ಆಗಲ್ಲ. ಸುಳ್ಳು ಅನ್ನೋದು ಮಜಾ ಕೊಡು ಆಲ್ಕೋಲ್ ಇದ್ದಾಗೆ. ಎಲ್ರಿಗೂ ಮಜಾ ಬೇಕು, ಎಲ್ಲರೂ ಕಿಕ್ಕಬೇಕಾದ್ರೆ ನಾನೇನು ಮಾಡಲಿ? ಇದನ್ನು ಯಾರು ಹೇಳಲ್ಲ. ನಮ್ಮ ಉಪ್ಪೇಣ ಹೇಳಿದ್ದಾರೆ. ಜೈ ಉಪ್ಪಿ ಬಾಸ್, ಜೈ ಉಪ್ಪಿ ಬಾಸ್, ಜೈ ಉಪ್ಪಿ ಬಾಸ್. ಇನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೋಡೋಣ ಏನೇನು ಹೇಳ್ತಾರೆ. ಅವರ ಬತ್ತಳಿಕೆಯಿಂದ ಯಾವ ಡೈಲಾಗ್ಗಳು ಬರುತ್ತೆ, ಯಾವ ಹಾಡುಗಳು ಬರುತ್ತೆ ಅಂತ ಕೇಳ್ತಾ ಹೋಗೋಣ. ಸರಿ, ಎಲ್ಲಿಂದ ಬಂದ್ರಿ? ನಮಸ್ತೆ ಮೇಡಮ್, ಮಂಡ್ಯದಿಂದ ಬಂದಿರೋದು. ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ಗೆ 56ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವೆಲ್ಲ ಇಲ್ಲಿ ಬಂದಿರೋದು ಉಪ್ಪಿ ಸರ್ದು ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಂತ. ನಮಗೆ ಭಾಳ ಖುಷಿ ಇದೆ. ವಿಶೇಷವಾಗಿ ಉಪ್ಪಿ ಸರ್ ಇವತ್ತು ವಿಶೇಷವಾಗಿ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.